ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ, ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೆ ಅದೇ ಕೋರ್ಟ್ ಕೇಸದ ಅಪ್ಡೇಟ್ ಸಲುವಾಗಿ ಬಂದಿದ್ದೀನಿ. ಸುಮಾರು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿ ಕೂತಿದ್ದಾರೆ, ರಿಕ್ವೆಸ್ಟ್ ಕೂಡ ಬರೀತಾ ಇದ್ದಾರೆ. ಏನಾಗುತ್ತೆ ಸರ್? ಇವಾಗ ಎಷ್ಟೋ ಜನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಈಗ ಕೇಸ್ ದಾಖಲೆ ಮಾಡೋ ವಿದ್ಯಾರ್ಥಿಗಳು ಒಂದು 5-6 ಜನ ಏನಿದ್ದಾರೆ ಅವ್ರ ಮೇಲೆ ಕೋಪನೂ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರಿಗೆ ಯಾವುದೇ ಥರ ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ಗೊತ್ತಿಲ್ಲ. ಆದರೆ ಈಗಿರೋ ಮಕ್ಕಳಿಗೆ ಅಲಾಟ್ಮೆಂಟ್ ಡಿಲೇ ಆಗೋದ್ರಿಂದ ಅಡ್ಮಿಷನ್ ಅಂತೂ ಲೇಟ್ ಆಗುತ್ತೆ, ಕಾಲೇಜ್ ಜಾಯ್ನ್ ಆಗೋದು ಕೂಡ ಲೇಟ್ ಆಗುತ್ತೆ. ಅದರಿಂದ ಅವರಿಗೆ ಅಕಾಡೆಮಿಕ್ ಕ್ಯಾಲೆಂಡರ್ಗೂ ಕೂಡ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ದಟ್ ಈಸ್ ಶ್ಯೂರ್. ಬಟ್ ಇವಾಗ ಏನಾಗಿದೆ, ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಿಮಗೂ ಆಲ್ರೆಡಿ ಗೊತ್ತಿರಬಹುದು. ನವಂಬರ್ 3ಗೆ ಮೊನ್ನೆ ಹಿಯರಿಂಗ್ ಇತ್ತು, ಸುಮಾರು ಡಿಸ್ಕಷನ್ ಆಯಿತು. ಅದನ್ನು ನಿಮಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತೀನಿ ಮುಂದೆ. ಆದರೆ ಯಾವುದೇ ರಿಸಲ್ಟ್ ಬಂದಿಲ್ಲ. ನಾನು ಮುಂಚೆ ಹೇಳ್ದಂಗೆ ದ ಬಾಲ್ ಈಸ್ ಇನ್ ಕೋರ್ಟ್. ನಾವು ಕೋರ್ಟಲ್ಲಿ ಒಂದು ಸರ್ತಿ ಕೇಸ್ ದಾಖಲಾದ ಮೇಲೆ ನಿಮಗೆ ಅಷ್ಟು ಬೇಗ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಯು ಕೀಪ್ ಇಟ್ ಇನ್ ಮೈಂಡ್. ಇವಾಗ ನವಂಬರ್ 6ಗೆ ಆಗುತ್ತೋ ಇಲ್ವೋ ಅದನ್ನು ಹೇಳೋಕ್ಕಾಗೋದಿಲ್ಲ. ಸೊ ಅದರಲ್ಲಿ ನವಂಬರ್ 3ನಲ್ಲಿ ಏನೇನಾಯಿತು ಸುಮ್ಮನೆ ಸಿಂಪಲಾಗಿ ನಿಮಗೆ ಹೇಳ್ತೀನಿ, ಯಾಕಂದರೆ ಆಲ್ರೆಡಿ ಎಲ್ಲ ವಿಷಯಗಳು ಬಂದಿರ್ತವೆ. ವಾಟ್ ಹ್ಯಾಪಂಡ್ ಆನ್ ದ ಕೋರ್ಟ್ ಆನ್ ನವಂಬರ್ 3? ದೇರ್ ವಾಸ್ ಅ ಲಾಂಗ್ ಡಿಸ್ಕಷನ್ ಹ್ಯಾಪಂಡ್ ಆನ್ 443 ಸೀಟ್ಸ್. ದಟ್ ಈಸ್ ದ ಕೋರ್ ಕ್ವಶನ್ನು. ಅದೇ ಮೇನ್ ಮುದ್ದೆ, ಮೇನ್ ಕ್ವಶನ್ ಅಂದರೆ ಅದೇ ಈ 443 ಸೀಟ್ ಸಲುವಾಗಿಯೇ ಇವಾಗ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದು. ಈ ಮಾಪಪ್ ರೌಂಡು ಅಥವಾ ಥರ್ಡ್ ರೌಂಡ್ ಅಂತ ಏನು ಕರೀತಾ ಇದ್ದಾರೆ, ಅದನ್ನು ಕರೆಕ್ಟಾಗಿ ಗೈಡ್ಲೈನ್ಸ್ ಫಾಲೋ ಮಾಡಿ ಅಲೋಕೇಟ್ ಮಾಡಿಲ್ಲ ಅನ್ನೋದೇ ಮುಖ್ಯವಾದ ವಾದ. ಅಂದರೆ ದೋ ದ ಸ್ಟೂಡೆಂಟ್ಸ್ ವೇರ್ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ದ ಮಾಪಪ್ ರೌಂಡ್ or ಥರ್ಡ್ ರೌಂಡ್, ವಾಟ್ ಎವರ್ ಇಟ್ ಇಸ್ ಕಾಲ್ಡ್, ಸೀಟ್ಸ್ ವೇರ್ ಅಲೋಕೇಟೆಡ್ ಇನ್ 2 ಸ್ಟೇಜಸ್. ಇದೇ ಕನ್ಫ್ಯೂಷನ್ಗೆ ಲೀಡ್ ಆಗಿರೋದು. ಎಲ್ಲ ಸೀಟನ್ನು ಗ್ಯಾದರ್ ಮಾಡಿ ಅಥವಾ ಪೂಲಿಂಗ್ ಮಾಡಿ ಎಲ್ಲರಿಗೂ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಕೆಟ್ ವಿದ್ಯಾರ್ಥಿಗಳನ್ನು ಸೇರಿಸಿ ಹೊಸ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶ ಕೊಟ್ಟರು. ಆಮೇಲೆ ಹೊಸ ಕಾಲೇಜಲ್ಲಿ ಹೊಸ ಸೀಟ್ಗಳು ಆ್ಯಡ್ ಆಯಿತು. ಹೊಸ ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹಳೆ ವಿದ್ಯಾರ್ಥಿಗಳಿಗೆ ಪರ್ಮಿಷನ್ ಕೊಟ್ಟರು. ಮತ್ತು ಅದಾದ ಮೇಲೆ ಸ್ಟೇಜ್ 1ನಲ್ಲಿ ಎಲ್ಲರಿಗೂ ಅಲೋಕೇಟ್ ಮಾಡಿದರು ರ್ಯಾಂಕ್ ಪ್ರಕಾರ. ಸ್ಟೇಜ್ 2ದಲ್ಲಿ ಅದಕ್ಕಿಂತ ಮುಂಚೆ ಅಲೋಕೇಶನನ್ನು ಆಲ್ರೆಡಿ ಅಲೋಕೇಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಫ್ರೀಸ್ ಮಾಡಿದರು. ಫ್ರೀಸ್ ಮಾಡಿ ಸೆಕೆಂಡ್ ಸ್ಟೇಜಲ್ಲಿ ಅಲೋಕೇಶನ್ ಆಯಿತು. ಸೊ ದಿಸ್ ವಾಸ್ ಅ ಡಿಬೇಟ್ ಇಶ್ಯೂಡ್ ಆನ್ ದ ಕೋರ್ಟ್. ಆ್ಯಂಡ್ ಕೋರ್ಟಲ್ಲಿ ಜಡ್ಜ್ ಅವರು ಕೆ ಅವ್ರಿಗೂ ಕೇಳಿದರು, ಪೆಟಿಷನರ್ಗೂ ಕೇಳಿದರು, ಈ ಥರ ಏನಾದರೂ ರೂಲ್ಸ್ ಇದೆಯಾ, ಇದರಲ್ಲಿ ಯಾವ ಎವಿಡೆನ್ಸ್ ಮೇಲೆ ಅಥವಾ ಯಾವ ಗೈಡ್ಲೈನ್ಸ್ ಮೇಲೆ ಇದನ್ನು ಅಲೋಕೇಟ್ ಮಾಡಿದ್ದೀರಿ, ಇದರ ಬ್ಯಾಕ್ಗ್ರೌಂಡ್ ಏನು, ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಒದಗಿಸಿ ಅಂತ ಕೋರ್ಟ್ಗೆ ಹೇಳಿದ್ದಾರೆ, ಕೆ ಅವರಿಗೆ ಹೇಳಿದ್ದಾರೆ. ಅದೊಂದು ಪಾಯಿಂಟ್. ಸ್ಟೂಡೆಂಟ್ಸ್ ಫ್ರಮ್ MCC were not allowed in the third round, considering it as a mop-up round, but now it is not a mop-up round. ಗೈಡ್ಲೈನ್ಸ್ ಪ್ರಕಾರ ಮಾಪಪ್ ರೌಂಡಲ್ಲಿ MCCನಲ್ಲಿ ಸೀಟ್ ಸಿಕ್ಕವರಿಗೆ ಪರ್ಮಿಷನ್ ಇದೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಆ್ಯಸ್ ಪರ್ ದ ಅಪ್ಡೇಟು. ಬಟ್ ಅವ್ರಿಗೂ ಕೂಡ ಕೇಳಿದಾಗ ಅದು ಗೈಡ್ಲೈನ್ಸಲ್ಲಿದೆ ಆ ಥರ, ಹಂಗಾಗಿ MCCನವ್ರಿಗೆ ನಾವು ಅಲೌ ಮಾಡಿಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರದ್ದು ಆರ್ಗ್ಯುಮೆಂಟ್ ಏನಂದರೆ 443 ಸೀಟ್ಸ್ ಕನ್ಸಿಡರೇಬಲ್ ನಂಬರ್ ಇರೋದ್ರಿಂದ ಇದನ್ನು ಥರ್ಡ್ ರೌಂಡ್ ಅಂತ ನೀವೇ ಇವಾಗ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀರಿ, ಅವ್ರಿಗೆ ಯಾಕೆ ಅಲೋಕೇಟ್ ಮಾಡಿಲ್ಲ ಅಥವಾ ಅವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ, ಅದೊಂದು. ಇನ್ನೊಬ್ಬರು ಸಿಂಪಲ್ಲಾಗಿ ನಾವು ಮುಂಚೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ, ಸೀಟ್ ಅಲೋಕೇಟ್ ಆಗಿದೆ, ಹೆಲ್ತ್ ಇಶ್ಯೂ ಆಗಿದೆ ವಿದ್ಯಾರ್ಥಿಗಳಿಗೆ, ಹೀಗಾಗಿ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಏನಿದೆಯೋ ಅದನ್ನೇ ಫೈನಲ್ ಮಾಡಿ ದಯವಿಟ್ಟು ಅಂತ ಹೇಳಿದರು. ಅದಕ್ಕೂ ಕೂಡ ನೋಡೋಣ ಅಂತ ಕೋರ್ಟ್ನವ್ರು ಹೇಳಿದರು. ಕೊನೆಗೆ ಇಷ್ಟೆಲ್ಲ ಡಿಸ್ಕಷನ್ ಆದಮೇಲೆ ಕೋರ್ಟ್ ಡೈರೆಕ್ಟೆಡ್ KA ಟು ಸಬ್ಮಿಟ್ ಆಲ್ ದ ಬ್ರೋಚರ್ಸ್ ಫಾರ್ ಸ್ಟಡಿ ಆ್ಯಂಡ್ ರೆಫರೆನ್ಸ್ ಆ್ಯಂಡ್ ದ ನೆಕ್ಸ್ಟ್ ಹಿಯರಿಂಗ್ ಈಸ್ ಪೋಸ್ಟ್ಪೋನ್ಡ್ ಅಂಟಿಲ್ November 6, 2025. ಅಂದರೆ ನಾಳೆ, ಇವತ್ತು 5ನೇ ತಾರೀಕು, ನಾಳೆ 6ನೇ ತಾರೀಕಿಗೆ ಮತ್ತೆ ಹಿಯರಿಂಗ್ ನಡೀತೆ. ಅಲ್ಲಿವರೆಗೂ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟನ್ನು ಹೋಲ್ಡ್ ಮಾಡಿ ಅಂತ ಆಲ್ರೆಡಿ ಕೋರ್ಟು KA ಅವರಿಗೆ ಡೈರೆಕ್ಟ್ ಮಾಡಿದೆ, ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಸೊ ದಿಸ್ ಈಸ್ ಎ ಸಮರಿ ವಾಟ್ ಹ್ಯಾಪಂಡ್ ಆನ್ ದ ಕೋರ್ಟ್ ಆನ್ November 3. ಬಟ್ ಏನಾಗಿದೆ ಇಲ್ಲಿ, ಇದು ಹಾಗೇ ನಡೀತಾನೇ ಇರ್ಬೋದೇನೋ.
ಹೂ ವಿಲ್ ನೋ. ಇವಾಗ ಏನಾಗುತ್ತೆ, ಪೆಟಿಷನವರು ಕೂಡ 50% ಕರೆಕ್ಟ್ ಆಗಿದ್ದಾರೆ, ಕೆ ಇವರು ಕೂಡ 50% ಕರೆಕ್ಟ್ ಆಗಿದ್ದಾರೆ. ಗೈಡ್ಲೈನ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ, ಅಥವಾ ನೋಟಿಫಿಕೇಷನ್ ಕೊಟ್ಟಿರೋದರಲ್ಲಿ ಕೂಡ ಕನ್ಫ್ಯೂಷನ್ ಆಗಿದೆ. ಯಾಕಂದರೆ ಸುಮಾರು ವಿದ್ಯಾರ್ಥಿಗಳ ಆರ್ಗ್ಯುಮೆಂಟ್ ಏನಂದರೆ, ನಮಗೆ ಇಷ್ಟೊಂದು ಸೀಟ್ ಜನ್ರೇಟ್ ಆಗುತ್ತೆ ಹೊಸದಾಗಿ ಅನ್ನೋದು ಕಲ್ಪನೆ ಇರಲಿಲ್ಲ. ವಿ ವೇರ್ ನಾಟ್ ಇಮ್ಯಾಜಿನ್ಡ್, ವಿ ನೆವರ್ ಥಾಟ್ ದ್ಯಾಟ್ ದೀಸ್ ಮೆನಿ ಸೀಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಇನ್ ದ ಥರ್ಡ್ ರೌಂಡ್ ಆರ್ ಮಾಪ್ ರೌಂಡ್. MCCನಲ್ಲಿ ಸೀಟ್ ಅಲೋಕೇಟ್ ವಿದ್ಯಾರ್ಥಿಗಳು ಅದೇ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಆಲ್ರೆಡಿ ಹೈಯರ್ ಫೀಸ್ ಕೊಟ್ಟು MCC ಸೀಟ್ನ ತೊಗೊಂಡಿದ್ದೀವಿ. ಬಟ್ ಆ್ಯಸ್ ಪರ್ ಅವರ್ ರ್ಯಾಂಕಿಂಗ್, ಇಫ್ ವಿ ವೇರ್ ಅಲೌಡ್ ಇನ್ ದ ಥರ್ಡ್ ರೌಂಡ್ ಆರ್ ಮಾಪ್ ರೌಂಡ್, we would have got a better and lower, lesser fees seat. Who knows? They only know it as per the ranking. ಅದು ಕೂಡ ಕರೆಕ್ಟೇ ಅವ್ರ ಪ್ರಕಾರ. ದೇ ಮಸ್ಟ್ ಬಿ ಅಲೌಡ್. ಇವಾಗ ಏನಾಗಿದೆ, ಸುಮಾರು ಗೈಡ್ಲೈನ್ಸ್ಗಳು ಹೊಸ ಸೀಟ್ಗಳು ಜನ್ರೇಟ್ ಆದಾಗ ಮಾಡಿಫೈ ಆಗ್ತಾ ಇದೆ. ಇಲ್ಲಿ ನೀವು ನೋಡಿದಾಗ UGC 2025ನಲ್ಲಿ ಸುಮಾರು 3-4 ಸರ್ತಿ ಆಲ್ರೆಡಿ ಅವರು ಇದನ್ನು ಕೊಟ್ಟಿದ್ದಾರೆ, ಗೈಡ್ಲೈನ್ಸನ್ನ. 3ನೇ ಸುತ್ತಿನ ಸೀಟು ಹಂಚಿಕೆ ವೆರಿಫಿಕೇಷನ್ ಆಯಿತಾ. ಇದರಲ್ಲಿ ನವೀಕರಣಗಳು ಇನ್ನೊಂದು ಗೈಡ್ಲೈನ್ಸ್ ಕೊಟ್ಟರು. ಇವ 4 ಕಾಲೇಜ್ ಆ್ಯಡ್ ಆದಮೇಲೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಟ್ಟರು. ಇದರಲ್ಲಿ ಕೂಡ ಗೈಡ್ಲೈನ್ಸ್ ಇದೆ. ಆಮೇಲೆ ಮತ್ತೊಂದು ನವೀಕರಣಗಳನ್ನು ಬಿಟ್ಟರು. ಇದರಲ್ಲಿ ಈ ಕಾಲೇಜಲ್ಲಿ ಏನೇನಾಗಿದೆ, ಕ್ಯಾಂಡಿಡೇಟ್ಸ್ ವಿಲ್ ಲೂಸ್ ದೇರ್ ಪ್ರೀವಿಯಸ್ ಸೀಟ್ಸ್ ಅಂತ ಕೊಟ್ಟರು. ಅದಾಯಿತು. ಇದನ್ನೆಲ್ಲ ನೋಡಿರ್ತೀರಿ ನೀವು, ನಾನು ಹಂಗೆ ಇದನ್ನು ಜಾಸ್ತಿ ರೆಫರ್ ಮಾಡೋದಕ್ಕೆ ಹೋಗೋದಿಲ್ಲ. ಇದೆಲ್ಲ ಗೈಡ್ಲೈನ್ಸ್ ಅಥವಾ ಬ್ರೋಚರ್ ಏನೇನು ಬಿಟ್ಟಿದ್ದಾರೆ ಎಲ್ಲನೂ ಕೋರ್ಟ್ನವರು ಕೇಳಿದ್ದಾರೆ. ಇವಾಗ ಕೋರ್ಟ್ನವ್ರು ಕೇಳಿದ ಮೇಲೆ ಇದರಲ್ಲಿ ಏನೇನು ಗೈಡ್ಲೈನ್ಸ್ ಇದೆಯೋ ಅದನ್ನು ನೋಡಿಕೊಂಡು ಅದರ ಪ್ರಕಾರ ಅವರು ಡಿಸಿಷನ್ನ ಕೊಡ್ಬೋದು, ಇಲ್ಲ ಮತ್ತೊಂದು ಹಿಯರಿಂಗಿಗೆ ಡೇಟ್ ಫಿಕ್ಸ್ ಮಾಡಬಹುದು. ಯಾಕಂದರೆ ಪೆಟಿಷನರು ಕೂಡ ಅದೇ ಪ್ರಕಾರ ರೆಡಿ ಆಗ್ತಾರೆ. November 6ಗೆ ತಮ್ಮ ದಾಖಲಾತಿಗಳೊಂದಿಗೆ, ಎವಿಡೆನ್ಸ್ಗಳೊಂದಿಗೆ ಬರ್ತಾರೆ. ಅವರು ಕೂಡ ಹಿಂಗಾಗಿದೆ ಹಂಗಾಗಿದೆ ಅಂತ ಅವರು ಕೂಡ ಆರ್ಗ್ಯುಮೆಂಟ್ ಮಾಡೋರೇ. ಕೋರ್ಟಲ್ಲಿ ಕೇಸ್ ಹಾಕ್ಬೇಕಾದ್ರೆ ಸುಮ್ಮನೆ ತಮಾಷೆಗಂತೂ ಹಾಕಿರಲ್ಲ. ದೇ ಮಸ್ಟ್ ಬಿ ರೈಟ್ ಆನ್ ಸಮ್ ಸೈಡ್. ಕೆಲವು ವಿಷಯಗಳಲ್ಲಿ ಕರೆಕ್ಟಾಗಿರ್ಬೋದು. ಬಟ್ ಇವಾಗ ವಿದ್ಯಾರ್ಥಿಗಳು ಏನು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ, ಅವರಿಗೆ ಈ ಕೋರ್ಟಿಂದ ಬರೋ ಔಟ್ಪುಟ್ಟು ಅಥವಾ ರಿಸಲ್ಟು ಅಥವಾ ವರ್ಡಿಕ್ಟು ಏನು ಇಂಪ್ಯಾಕ್ಟ್ ಆಗುತ್ತೋ ಅದನ್ನು ನೋಡಿದರೆ ಅದಕ್ಕಿಂತ ಜಾಸ್ತಿ ಇಂಪ್ಯಾಕ್ಟು ಸೀಟ್ ಅಲೋಕೇಟ್ ಆಗದೇ ಇರೋರಿಗೆ, ಏನಿವಾಗ ಥರ್ಡ್ ರೌಂಡ್ ರಿಸಲ್ಟ್ಗೆ ಕಾಯ್ತಾ ಇದ್ದಾರೆ, ಅವ್ರಿಗಾಗುತ್ತೆ ಡೆಫಿನೆಟ್ಲಿ. ಅದನ್ನು ಕೋರ್ಟ್ನವರು ಕನ್ಸಿಡರ್ ಮಾಡಿರ್ತಾರೆ, ಇಲ್ಲ ಅನ್ನೋದಿಲ್ಲ. ಬಟ್ ಏನಂದರೆ ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು ಅವರು. ಇದರಲ್ಲಿ ಸುಮಾರು ಕಾಲೇಜುಗಳು ಯಾವ ಡೇಟಿಗೆ ಕೌನ್ಸಿಲಿಂಗಲ್ಲಿ ಬರಬೇಕನ್ನೋದು ಕೂಡ ಮುಖ್ಯವಾದ ಪಾಯಿಂಟು. ನಾನು ಮುಂಚೆ ಇರೋ ವಿಡಿಯೋದಲ್ಲಿ ಹೇಳಿದ್ದೆ, ಅದಕ್ಕೊಂದು ಕಟ್ ಆಫ್ ಡೇಟ್ ಬರಬೇಕು. September 15, October 15 ಈಸ್ ಎ ಕಟ್ ಆಫ್ ಡೇಟ್ ಫಾರ್ ಅಡಿಷನ್ ಆಫ್ ನ್ಯೂ ಸೀಟ್ಸ್ ಆರ್ ಪರ್ಮಿಷನ್ ಆಫ್ ನ್ಯೂ ಕಾಲೇಜಸ್. ಇದರಿಂದ ಏನಾಗುತ್ತೆ, ಅವರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಕೌನ್ಸಿಲಿಂಗ್ ಮುಗಿಸೋದಕ್ಕೆ ಒಂದು ಗೈಡ್ಲೈನ್ಸ್ ಫಿಕ್ಸ್ ಮಾಡ್ಬೋದು. ಅವರು ಯಾವ ಡೇಟಿಗೆ ಸೀಟ್ ಬಂದರೆ ಕನ್ಸಿಡರ್ ಮಾಡಬೇಕು, ಅಥವಾ ಅದಾದಮೇಲೆ ಬಂದರೆ ಸೀಟ್ ಕನ್ಸಿಡರ್ ಮಾಡೋದಿಲ್ಲ ಅನ್ನೋದು. ಇವಾಗ 4-5 ಕಾಲೇಜುಗಳು ಆ್ಯಡ್ ಆಯಿತು, ಮತ್ತು ಹೆಚ್ಚುವರಿಯಾಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಸೀಟ್ ಆ್ಯಡ್ ಆಯಿತು. ಸುಮಾರು ಸೀಟುಗಳು ಬಂದಿರೋದ್ರಿಂದ ಇದು ಒಂದು ಫ್ರೆಶ್ ರೌಂಡನೇ. ಫ್ರೆಶ್ ರೌಂಡಲ್ಲಿ ಏನಾಗುತ್ತೆ, ಇವಾಗ ಅಲೋಕೇಟ್ ಆದವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಕಾಲೇಜ್ ಅಪ್ಗ್ರೇಡೇಷನ್ಗೆ. ಅಥವಾ ಇಫ್ ದೇ ಎಕ್ಸ್ಪೆಕ್ಟ್ ಎ ಲೆಸ್ಸರ್ ಫೀ ಸೀಟ್ ಇನ್ ಸಮ್ ಅದರ್ ಕಾಲೇಜ್, ದೇ ಶುಡ್ ಬಿ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ದ ಕೌನ್ಸಿಲಿಂಗ್. ಆ್ಯಂಡ್ ಹೂ ಆರ್ ನಾಟ್ ಅಲೌಡ್, ಯಾರಿಗೂ ಇವತ್ತಿನವರೆಗೂ ಸೀಟ್ ಅಲೋಕೇಟ್ ಆಗಿಲ್ಲ, ಅವ್ರಿಗಂತೂ ಪರ್ಮಿಷನ್ ಇರುತ್ತೆ. ಆಮೇಲೆ ಇನ್ನೊಂದರಲ್ಲಿ ನೀವು ಗೈಡ್ಲೈನ್ಸಲ್ಲಿ ನೋಡಿರ್ಬೋದು, ಚಾಯ್ಸ್ 1 and 2 ಮಾಡಿದವರು ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ, ಅಥವಾ ಪಾರ್ಟಿಸಿಪೇಟ್ ಮಾಡಿದರೆ ಸೀಟ್ ಅಲೋಕೇಟ್ ಆದರೆ ಹಳೆ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಹೊಸ ಸೀಟ್ ಸಿಗುತ್ತೆ. ಅಥವಾ ಹೊಸ ಸೀಟ್ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಅದನ್ನೆಲ್ಲ ಗೈಡ್ಲೈನ್ಸ್ ಬಿಟ್ಟಿದ್ದಾರೆ. ಬಟ್ ಎಷ್ಟು ಜನರಿಗೆ ಅದು ಅರ್ಥ ಆಗುತ್ತೋ ಗೊತ್ತಿಲ್ಲ.
ಇಲ್ಲೇನಾಗಿದೆ, ಇನ್ ಕೇಸ್ ಸೀಟ್ ಗೆಟ್ಸ್ ಅಲಾಟೆಡ್ ಮೆರಿಟ್ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಟು ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ದೇ ವಿಲ್ ಲೂಸ್ ದ ಪ್ರೀವಿಯಸ್ ಸೀಟ್. ದ್ಯಾಟ್ ಈಸ್ ಓಕೆ. ಬಟ್ ಏನಾಗುತ್ತೆ ಅಂತಂದರೆ, ಇವಾಗ ಬೈ ಚಾನ್ಸ್ ಇದರಲ್ಲಿ ಒಂದು ಕ್ಲಾಸ್ ಏನಾಗಿದೆ, ಇವಾಗ ಈ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದರೆ ಅದರ ಫೀಸ್ ಎಷ್ಟಿದೆ ಗೊತ್ತಿಲ್ಲ, ಗೊತ್ತಿರುತ್ತೆ. ಬಟ್ ಅಕಸ್ಮಾತ್ ಅವರಿಗೆ ಪ್ರೀವಿಯಸ್ ಕಾಲೇಜಲ್ಲಿ ಸೀಟ್ ಅಲೋಕೇಟ್ ಆಗಿದ್ದು ಒಳ್ಳೆ ಕಡಿಮೆ ಫೀಸ್ ಇದ್ದರೆ ಇದನ್ನು ಅವರು ವಾಪಸ್ಸು ಸರೆಂಡರ್ ಮಾಡೋ ಅವಕಾಶನೂ ಕೊಡ್ಬೋದು. ಸೊ ದ್ಯಾಟ್ ದ ನ್ಯೂ ಸೀಟ್ ವಿಲ್ ಬಿ ಅಲೋಕೇಟ್ ಟು ದ ನ್ಯೂ ಸ್ಟೂಡೆಂಟ್ ಆಲ್ಸೋ. ಇದು ಸ್ವಲ್ಪ ಗೊಂದಲಕ್ಕಿದೆ. ಇವಾಗ ಇದು ನೋಡಿದರೆ ನೀವು JEE ಅಥವಾ NTA ಕೌನ್ಸಿಲಿಂಗು ಎಷ್ಟು ಟೈಮ್ ಟೇಬಲ್ ಹಾಕ್ಕೊಂಡಿರ್ತಾರೆ ಅದರ ಪ್ರಕಾರ ಕರೆಕ್ಟಾಗಿ ಮುಗಿಯುತ್ತೆ. ಜೋಸಾ ಕೌನ್ಸಿಲಿಂಗ್ ನಿಮಗೆ ಗೊತ್ತಿರ್ಬೋದು. ದೇ ಹ್ಯಾವ್ 5 ರೌಂಡ್ಸ್ ಆ್ಯಂಡ್ ದ ಫೈನಲ್ ರೌಂಡ್ ವಿಲ್ ಬಿ 6th round. JOSA will conduct 5 rounds, allocate the seats to the meritorious students or the deserved candidates. The rest of the remaining seats will be transferred to the seat allocation board. CSAB ಅಂತ ಕರಿತೀವಿ ನಾವು, ಸೆಂಟ್ರಲ್ ಸೀಟ್ ಅಲೋಕೇಶನ್ ಬೋರ್ಡ್ ಅಂತೇಳಿ. ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಫೈನಲ್ ರೌಂಡಲ್ಲಿ ಸ್ಟ್ರೇ ವೇಕೆನ್ಸಿ ಏನೇನು ಇರುತ್ತೋ, ಎಷ್ಟು ಉಳಿದ್ರೂ ಕೂಡ ಅವು ಬಾಡಿಗೆ ಬರುತ್ತೆ. ಅದನ್ನು ಉಳಿದಿರೋ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಮಾಡ್ತಾರೆ, ಸೀಟ್ ಅಲೋಕೇಟ್ ಆಗಿ ಎಲ್ಲ ಖಾಲಿ ಆಗುತ್ತೆ. ಉಳಿದಿರೋ ಸೀಟು ಅವರವ್ರ ಪ್ರಕ್ರಿಯೆ ಪ್ರಕಾರ ಬೇರೆ ಬೇರೆ ಗೈಡ್ಲೈನ್ಸ್ ಪ್ರಕಾರ ಅದನ್ನು ಅಲೋಕೇಟ್ ಮಾಡ್ಕೋತಾರೆ. ಯಾವುದೂ ಸೀಟು ಉಳಿಯೋದಿಲ್ಲ. ಇವರು 3 ರೌಂಡ್ ಮಾಡೋದಕ್ಕೆ MCCನವರಾಗಲಿಕ್ಕೆ ಇವರು ಕೂಡ ಮೆಡಿಕಲ್ ಸೀಟ್ಗೆ ಒದ್ದಾಡ್ತಾ ಇದ್ದಾರೆ. ಅದು ಯಾಕೋ ಏನೋ ಇದರಲ್ಲಿ ಗೈಡ್ಲೈನ್ಸಲ್ಲಿ ಸ್ವಲ್ಪ ಚೇಂಜ್ ಮಾಡ್ಬೋದೇನೋ ಅಂತ ನನ್ನ ಅನಿಸಿಕೆ. ಬಟ್ ನೋಡೋಣ. ಇದನ್ನೆಲ್ಲ ನೋಡ್ತಾ ಇದ್ದರೆ ಇವಾಗ ವಿದ್ಯಾರ್ಥಿಗಳು ಕಾಯ್ದು ನೋಡೋ ಸ್ಟೇಜಲ್ಲಿದ್ದಾರೆ, ಮತ್ತೇನು ಮಾಡೋಕ್ಕಾಗೋದಿಲ್ಲ. ಬಟ್ ಇದರಲ್ಲಿ ಫೈನಲ್ ರಿಸಲ್ಟ್ ಬಂದ ಮೇಲೆ ಯಾರೂ ಅದಕ್ಕೆ ಅಷ್ಟೊಂದು ಗಮನ ಕೊಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಕಾರ ನಿಮಗೆ ಸೀಟ್ ಅಲೋಕೇಟ್ ಆದರೆ ಅಡ್ಮಿಷನ್ ಮಾಡಿಸಿ ಕಾಲೇಜಲ್ಲಿ ಕಂಟಿನ್ಯೂ ಮಾಡಿ. ಸೀಟ್ ಅಲೋಕೇಟ್ ಆಗಿಲ್ಲ ಅಂದರೆ ಯು ಮೇ ಬಿ ಪ್ಲ್ಯಾನಿಂಗ್ ಸಮ್ ಅದರ್ ಥಿಂಗ್ಸ್. ಪ್ಲೀಸ್ ಕಂಟಿನ್ಯೂ ವಿತ್ ದಿಸ್. ಡೋಂಟ್ ಗೆಟ್ ಪ್ಯಾನಿಕ್ ಆನ್ ದ ರಿಸಲ್ಟ್. ಇದು ಕೋರ್ಟ್ ಕೇಸ್ ಇರೋದ್ರಿಂದ ಏನು ಬರುತ್ತಂತ ಹೇಳೋಕ್ಕಾಗೋದಿಲ್ಲ. ಏನಾದರೂ ನಿಮಗೆ ಸಂದೇಹಗಳಿದ್ದರೆ ಅಥವಾ ಕ್ವಶನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆದಷ್ಟು ಅದಕ್ಕೆ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ಫಾರ್ಮೇಷನ್ನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಹೋಪ್ we will get a good result on November 6 at least. Let us see what happens. All the best again. Thank you.